ತಪೋವನದಲ್ಲಿರುವ ಶ್ರೀ ಲಕ್ಷ್ಮೀ ಪತ್ಯಂಗಿರ ದೇವಸ್ಥಾನಕ್ಕೆ ಸಾವಿರಾರು ಭಕ್ತಾದಿಗಳು ಭೇಟಿ. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಯಲಿಯೂರು ಗ್ರಾಮದ ತಪೋವನದಲ್ಲಿರುವ ಶ್ರೀ ಲಕ್ಷ್ಮೀ ಪತ್ಯಂಗಿರ ದೇವಸ್ಥಾನದಲ್ಲಿ ಪತ್ಯಂಗಿರ ಹೋಮ ಹಾಗೂ ಪೂಜಾ ಕಾರ್ಯಕ್ರಮಗಳು, ಹುಣ್ಣಿಮೆ ಅಮಾವಾಸ್ಯೆ ದಿನದಂದು ವಿಶೇಷ ಪೂಜೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ನಡೆಯುತ್ತದೆ. ಧರ್ಮದರ್ಶಿಗಳಾದ ವೇದ ಬ್ರಹ್ಮ ಶ್ರೀ ಬಸವರಾಜ ಶಾಸ್ತ್ರಿಗಳ ನೇತೃತ್ವದಲ್ಲಿ ಪ್ರತಿನಿತ್ಯ ಪೂಜೆ ಹಾಗೂ ಅನ್ನ ಸಂತರ್ಪಣೆ ನಡೆಯುತ್ತದೆ. ಈಗಾಗಲೇ ಸಾವಿರಾರು ಭಕ್ತರು ನಾನಾ ಭಾಗದಿಂದ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ತಮ್ಮ ಕೋರಿಕೆಯನ್ನ ಈಡೇರಿಸಿಕೊಳ್ಳುತ್ತಿದ್ದಾರೆ. ನಾವಿಲ್ಲಿ 2ನೇ ಸರಿ ಬರ್ತಾ ಇರೋದು. ಅಮಾವಾಸ್ಯೆನಲ್ಲಿ ಬಂದಿದ್ವಿ, ಇವಾಗ ಹುಣ್ಣಿಮೆಗೆ ಬಂದಿದ್ದೀವಿ. ನಾವು ಅಂದ್ಕೊಂಡಿದ್ದು ನಮಗೆ ಆಗಿದೆ, ಹಾಗಾಗಿ ನಾವಿಲ್ಲಿ ಬಂದು ಮತ್ತೆ ಬರಬೇಕಂತ ಅನ್ನಿಸ್ತು. ಒಳ್ಳೇದಾಗಿರೋದ್ರಿಂದ ಮತ್ತೆ ಮುಂದೆ ಬರ್ತಾನೂ ಇರ್ತೀವಿ. ನಮಗೇನೋ ಸ್ವಲ್ಪ ಕಷ್ಟ ಇತ್ತು, ನಾವು ಸಂಕಲ್ಪ ಮಾಡಿಕೊಂಡು ಪೂರ್ಣಾಹುತಿ ಮಾಡಿಸಿ ಹೋಗಿದ್ವಿ. ಇವಾಗ ನಮಗದು ಕಷ್ಟ ಪರಿಹಾರ ಆಗಿದೆ, ಒಳ್ಳೇದಾಗಿದೆ. ಹಾಗಾಗಿ ಈ 2ನೇ ಸರಿ ಬಂದಿದ್ದೀವಿ. ಇನ್ನು ಮುಂದೆನೂ ಬರ್ತಾ ಇರ್ತೀವಿ, ಯಾಕೆಂದರೆ ತಾಯಿಯಿಂದ ಒಳ್ಳೇದಾಗಿದೆ ಅಂತ ಅಂದರೆ ನಾವು ಬರಬೇಕಂತಾನೆ ಅನಿಸುತ್ತೆ. ಅಷ್ಟು ಮೆಣಸಿನ್ಕಾಯಿ ಹೋಮ ಮಾಡಿದ್ರು ಇಲ್ಲಿ ನಮಗೆ ಯಾವುದೇ ಥರದ್ದು, ನಾವು ಮನೆಯಲ್ಲಿ ಒಂದು ಮೆಣಸಿನ್ಕಾಯಿ ಹಾಕಿದ್ರೇ ನಮಗೆ ಘಾಟ್ ಆಗುತ್ತೆ, ಮನೆಯಲ್ಲಿ ಇರೋದಕ್ಕಾಗಲ್ಲ. ಇಲ್ಲಿ ನಾವು ಅಷ್ಟು KG ಗಟ್ಟಲೆ ಮೆಣಸಿನ್ಕಾಯಿ ಹಾಕಿದ್ರೂ ಹೊಗೆ ಘಾಟಾಗಲ್ಲ, ಹೊಗೆ ಅಂತ ಅನಿಸಲ್ಲ. ಯಾಕಂದರೆ ಅದು ದೇವಿ ಶಕ್ತಿ ಅಂತ ಹೇಳಿ ನಾನು ನಂಬ್ಕೊಂಡಿದ್ದೀನಿ. ನಮ್ಮ ಕಣ್ಮುಂದೆನೇ ಈ ಥರ ಪವಾಡ ಆಗಿದೆ. ಹಾಗಾಗಿ ಬೇರೆಯವ್ರಿಗೂ ಯಾರನ್ನ ಕಷ್ಟದಲ್ಲಿದ್ದಾರೆ ಅಂತಂದರೆ ನಾವು ಅವ್ರಿಗೂ ಹೇಳಿ ಹೋಗಿ ಇಲ್ಲಿ ಪರಿಹಾರ ಆಗುತ್ತೆ ಅಂತ ಹೇಳಿ ಹೇಳ್ತೀವಿ. ಒಳ್ಳೇದಾಗಿದೆ ನಮಗೆ. ಮುಂಚೆ ನಮ್ಗೆ ಆರಾಮ ಇರಲಿಲ್ಲ, ಒಂದು ಜಸ್ಟ್ ಈಗ ಬಂದಾಗಿಂದ ಆರಾಮಿದ್ದೀನಿ. ಹಾಸ್ಪಿಟ್ಲಿಗೆಲ್ಲ ಹೋದ್ವಿ, ಮತ್ತು ಬೇರೆ ಕಡೆ ದೇವಸ್ಥಾನಕ್ಕೆಲ್ಲ ಹೋಗಿದ್ದೀವಿ, ಹುಷಾರಾಗಿಲ್ಲ. ಇಲ್ಲ ತಾಯಿಗೆ ಬರೋದ್ರಿಂದ ಹೋಮ ಎಲ್ಲ ಮಾಡಿಸಿದ್ದೀವಿ. ಏನೋ ನಮ್ಮ ಜೀವನದಲ್ಲಿ ಒಂಥರ ಏನೋ ಹೊಸ ಉತ್ಸಾಹ ಬಂದಿದೆ. ಇವಾಗ ಚೆನ್ನಾಗಿದ್ದೀವಿ. ಹೌದು, ಹೋಗಿದ್ದೀವಿ ದೇವಸ್ಥಾನಕ್ಕೆಲ್ಲ, ಬೇರೆ ಕಡೆ ದೇವಸ್ಥಾನ ಎಲ್ಲ ಹೋಗಿದ್ದೀವಿ. ಈಗ ಸ್ವಾಮಿಯರು ಏನು ಹೇಳಿದ್ರು ಅದೆಲ್ಲ ಆ ಥರ ಎಲ್ಲ ಮಾಡಿಸಿದ್ದೀವಿ. ಈಗ ಚೆನ್ನಾಗಿದ್ದೀವಿ. ನಾವು ಮಂಜುನಾಥ್ ಅಂತ ಹೇಳಿ ಚಿರಾದವರು. ಇಲ್ಲಿ ತೆಂಗಿನಕಾಯಿ ಕಟ್ಟೋದ್ರಿಂದ ಜನಗಳಿಗೆ ಎಲ್ಲ ಅನುಕೂಲ ಆಗುತ್ತೆ, ಕಷ್ಟ ಪರಿಹಾರ ಆಗುತ್ತೆ. ಮತ್ತು ಹೆಣ್ಣು ಸಿಗಲಿಲ್ಲ ಅಂದರೂ ಎಲ್ಲ ಸಿಗುತ್ತೆ. ಏನೇ ಕಷ್ಟ ಇದ್ರೂ ಎಲ್ಲ ಪರಿಹಾರ ಆಗುತ್ತೆ. ಅದನ್ನು ಅರಿಕೆ ಮಾಡ್ಕೊಂಡು ಇಲ್ಲಿ ತೆಂಗಿನಕಾಯಿ ಕಟ್ಟೋದ್ರಿಂದ ನಾವು ಜನಗಳಿಂದ ಕೇಳಿದ್ದೀವಿ, ನಾವು ಬರ್ತಾ ಇದ್ದೀವಿ ಇಲ್ಲಿಗೆ. ಪ್ರತ್ಯಂಗೇಶ್ವರಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾವು ಬೇಡ್ತೀವಿ. ನನ್ನ ಹೆಸರು ಶಾರದಾ ಅಂತ ಹೇಳಿ. ನಾವು ಎಲ್ಲ ಅನೇಕ ಜನಗಳ ಬಾಯಲ್ಲಿ ಕೇಳಿದ್ರಿಂದ ಒಂದು ಸತ್ತು ಹುಮ್ಮಸ್ ಬಂತು. ನಾವು ಇಲ್ಲಿಗೆ ಬಂದಬೇಕು ಅಂತ ಹೇಳಿ ಒಂದು ಹುಮ್ಮಸ್ ಬಂದಿರೋದ್ರಿಂದ ನಾವು ಸ್ವಾಮಿ ಕೃಪೆಗೆ ಪಾತ್ರರಾಗಿ ನಾವು ಒಂದು ಹೋಮಕುಂಡಕ್ಕೆ ಒಂದು ಮೆಣಸಿನ್ಕಾಯಿ ಅರ್ಪಿಸಿದಾಗ ನಮ್ಗೇನೋ ಒಂದು ಚೂರು ಘಾಟಾಗಲಿ, ಏನಾದರೂ ಒಂದು ಇಷ್ಟು ಜನ ಕೂತಿದ್ರು ಒಂದು ಮಗು ಸಹನೂ ಕೆಮ್ಮಿಲ್ಲ. ಆ ದೇವಿದು ಏನು ಪವಾಡ ಇದೆಯೋ ಗೊತ್ತಿಲ್ಲ. ಆದ್ದರಿಂದ ನಾವು ಇನ್ನು ಮುಂದೆನೂ ಇದೇ ರೀತಿ ಬರ್ತಾ ಇದ್ದು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸೋ ಅಂತ ಹೇಳಿ ನಾಡಿನ ಜನತೆಗೆ ಒಳ್ಳೇದು ಮಾಡಲಿ ಅಂತೇಳಿ ಆ ದೇವತೆಯನ್ನು ಕೇಳ್ಕೊಳ್ತಾ ಇದ್ದೀವಿ. ಸರ್ ನಮಸ್ಕಾರ. ನಾನು ಈ ದೇವಸ್ಥಾನಕ್ಕೆ ಒಂದು ಹೋದ ವಾರ ಬಂದಿದ್ದೆ. ಈ ವಾರ ಚೆನ್ನಾಗಿದ್ದೀವಿ. ಆರಾಮಿರಲಿಲ್ಲ ನಮ್ಮ ಮನೆಯವರಿಗೆ. ಸುಮಾರು ಒಂದು 5 ವರ್ಷದಿಂದ ಆಯಿತು. ಎಲ್ಲ ಕಡೆ ದೇವಸ್ಥಾನ ತಿರುಗಾಡಿದ್ವಿ, ಹಾಸ್ಪಿಟ್ಲು ರಿಪೋರ್ಟ್ ಎಲ್ಲ ನೋಡಿದ್ವಿ. ಎಲ್ಲಿ ನೋಡಿರೋ ನಾರ್ಮಲೇ ರಿಪೋರ್ಟೇ ಬರೋದು, ಯಾವ ದೇವಸ್ಥಾನಕ್ಕೂ ಸರಿಯಾಗಿಲ್ಲ. ಇಲ್ಲಿ ಬಂದ ನಂತರ ಸ್ವಾಮಿಯವ್ರಿಗೆ ಕೇಳಿದ್ವಿ, ಅವರು ನೋಡ್ಬಿಟ್ಟು ಈ ಥರ ಮಾಡಿಸಿದ್ರೆ ಪರಿಹಾರ ಆಗುತ್ತಪ್ಪ ಅಂತಂದರು. ಮಾಡಿಸಿ ನೋಡಿ ಆಮೇಲಿಂದ ನೀವು ನಂಬಿಕೆ ಇದ್ರೆ ಬರ್ತಾರೆ, ಇಲ್ಲಿ ಇಲ್ಲ ನಡಿಬೇಡಿ ಅಂತ ಹೇಳಿದ್ರು. ಒಂದೇ ಅವ್ರಿಗೆ ಮನೆ ರೆಡಿಯಾಗಿದ್ದಾರೆ, ಚೆನ್ನಾಗಿದ್ದಾರೆ. ಹೋದವಾರ ಹೋಮ ಪೂಜೆ ಎಲ್ಲ ಮಾಡಿದ್ರು. ಅಷ್ಟೊಂದು ಮೆಣಸಿಗೆ ಘಾಟು ಎಲ್ಲ ಒಂದು ಚೂರು ಘಾಟು ಬರಲಿಲ್ಲ ಸರ್. ಸುಮಾರು ಮೆಣಸಿಕಾಯಿ ಅಂದರೆ ಒಂದು 5 ರಿಂದ 10 kg ಮೆಣಸಿಕಾಯಿ ಹೋಮ ಮಾಡಿಸಿರು. ಚೆನ್ನಾಗಿದ್ದು ಮಾಡಿದ್ರು, ಉಚ್ಚಾಟನ ಅದೇನೆಲ್ಲ ಮಾಡಿದ್ರು. ಈಗ ಚೆನ್ನಾಗಿದ್ದೀವಿ. ಅದಕ್ಕೆ ಈ ವಾರನೂ ಬಂದಿದ್ವಿ, ಮುಂದಿನೂ ಬರ್ತಿರ್ತೀವಿ ಸರ್. ನೀವೇನೋ ರೋಗದಿಂದ ನೀವು ಬಳಗ್ತಾ ಇದ್ದರೆ ಈ ದೇವಸ್ಥಾನಕ್ಕೆ ಬನ್ನಿ, ಒಂದೇ ವಾರದಲ್ಲಿ ನೀವು ಸರಿ ಹೋಗ್ತೀರ. ಸ್ವಾಮಿ ಹೇಳ್ದಂಗೆ ನೀವು ನಡ್ಕೊಳ್ಳಿ, ಪರ್ಫೆಕ್ಟ್ಲಿ ರೆಡಿ ಆಗ್ತೀರ. ಎಷ್ಟೋ ಜನ ತುಮಕೂರು, ಬೆಂಗಳೂರು, ಮೈಸೂರು ಕಡೆಯಿಂದ ಎಲ್ಲ ಮಸ್ತಾಗಿ ಜನ ಬರ್ತಾ ಇದ್ದಾರೆ. ಶಿರಾದಿಂದ ಒಂದು 3-4 ಕಿಲೋಮೀಟರ್ ಇದೆ. ಹತ್ರ ದೇವಸ್ಥಾನ, ನಾ ಯಾಕೆ ಬರಬಾರ್ದು ಅಂತೇಳಿ ಬಂದ್ವಿ. ನಮ್ಗೆ ಒಳ್ಳೇದಾಗಿದೆ. ಎಷ್ಟೋ ಜನ ಮದುವೆ ಆಗಿದ್ದಾರೆ ನೋಡ್ರಿ, ಎಲ್ಲ ಅನುಕೂಲ ಆಗಿದೆ. ಅವರೆಲ್ಲ ಅನುಕೂಲ ಆಗಿರೋದಕ್ಕೆ ಕಾಯಿ ಕಟ್ಟೋಗಿದ್ದಾರೆ. ಜೈ ಪ್ರತ್ಯಂಗಿಲಾ ದೇವಿ. ನಮ್ದು ಇದೇ ಊರೇನೆ, ನಾಗಪ್ಪರು ಅಂತ. ನಾನು ನನ್ನ ಸೊಸೆನೇ ಕರ್ಕೊಂಬಂದಿದ್ದೆ, ಬೇರೆಯವರೆಲ್ಲ. ಅವ್ರಿಗೆ ಬಂದು ಹೋದ ಭಾನುವಾರ 15 ದಿವಸ ಆಗೈತೆ ಇಲ್ಲಿಗೆ ಬಂದು. 15 ದಿವಸ ಬೆಳಗ್ಗೆ ತಿರ್ಸು ಭಾನುವಾರ ಬಂದಿದ್ವಿ. ಒಂದೇ ದಿವಸದಾಗೆ ಆಯಮ್ಮ ಬಿಡಿಸಿ ನಮಗೆ ಒಳ್ಳೇದು ಮಾಡಿದ್ದಾರೆ. ಇದು ವಾರನೂ ಬಂದಿದ್ವಿ. ನಮ್ದು ಇದೇ ಊರೇ, ಸ್ವಂತ ಊರು. ಇವಾಗ ನೆಮ್ಮದಿಯಾಗಿದ್ದೀವಿ ಮನೆಗೆ. ಇವಾಗ ತಿರ್ಗಾ ನನ್ನ ಚಿಕ್ಕ ದೋಸ್ತಿಗೆ ಬೇರೆ ತಿರ್ಗಾ ಅವರು ಸ್ವಾಮಿಯರು ಹೇಳಿದರು, ಈ ಥರ ಮಾಡಿಸ್ರಿ, ಯಾರೋ ಇದು ಮಾಡಿಸಿದ್ದಾರೆ, ಇಲ್ಲಿ ಹೋಮ ಮಾಡಿಸಿದ್ರೆ ಮೇಲಾಗ್ತದೆ ಅಂತ ಹೇಳಿದರು.
ಇವಾಗ ನಾನು 6 ವರ್ಷನೂ ಇವಾಗ ಕರ್ಕೊಬಂದು ಇವಾಗ ಮಾಡಿಸಿದ್ದೀವಿ. ಒಳ್ಳೇದಾಗ್ತೈತೆ ಅಂತ ನಂಬಿಕೆ ಐತೆ, ನಮಗೆ ಫುಲ್ ನಂಬಿಕೆ ಐತೆ. ನಾವು ಇಲ್ಲಿಗೆ ಬರ್ತಾ ಇರೋದೇ 7ನೇ ಸಲ. ನಮಗೆ ಒಳ್ಳೇದಾಗೈತೆ. ತಾಯಿ ಪ್ರತ್ಯಂಗಿರ ದೇವಿ ಒಳ್ಳೇದು ಮಾಡೈತೆ. ನಾವು ಅನ್ಕೊಂಡಿದ್ದ ಕೆಲಸ ಆಗ್ತಾ ಐತೆ. ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನು ತಿಂಡಿ ಮಾಡಿಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದರೆ ಸಿರಿಧಾನ್ಯದಿಂದ ತಯಾರಾದಂಥ ಆಹಾರ. ಗರಿಗರಿಯಾದ ಮಸಾಲೆ ದೋಸೆ, ರಾಗಿ ದೋಸೆ ಹಾಗೂ ಇಡ್ಲಿ, ಪಡ್ಡು, ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜೀನಿ